ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬನ್ನಿ. ಸಾರಿ, ಅದು ಅಮ್ಮ ಇಲ್ಲಿಗೆ ಬಂದಿದ್ರು, ನಿಮ್ಮ ಹತ್ರ ಮಾತಾಡಿದ್ರು ಅಂತ ಗೊತ್ತಾಯ್ತು. ಇದ್ಯಾವುದು ನಾನು ಪ್ಲಾನ್ ಮಾಡಿದ್ದಲ್ಲ. ಅಮ್ಮನಿಗೆ ನಾನು ಭಾಳ ಸ್ಟ್ರಿಕ್ಟಾಗಿ ಹೇಳಿದ್ದೆ ಇಲ್ಲಿಗೆಲ್ಲ ಬರಬೇಡ, ಹೀಗೆಲ್ಲ ಮಾಡಬೇಡಿ ಅಂತ. ಬಟ್ ನಾನಾದರೂ ಏನು ಮಾಡಲಿ? ನಮ್ಗಳ ಬಗ್ಗೆ ಅವ್ರಿಗಿರೋ ಪ್ರೀತಿ, ಅನುಕಂಪ, ಬಾಂಧವ್ಯ, ಕನ್ಸರ್ನು, ಅವ್ರಿಗೂ ಸೆಂಟಿಮೆಂಟ್ಸ್ ಅಂತ ಇರುತ್ತಲ್ಲ, ಅದೆಲ್ಲ ಅವ್ರನ್ನ ಇಲ್ಲಿ ಕರ್ಕೊಂಬಂದಿದೆ. ಹಾಗಂತ ನಾನು ಅವ್ರನ್ನ ಸರಿ ಅಂತಲೂ ಹೇಳ್ತಲ್ಲ, ಸಪೋರ್ಟು ಮಾಡ್ತಾ ಇಲ್ಲ. ಐ ಆಮ್ ಸಾರಿ. ಅವ್ರು ಹೇಳಿದ್ರು, ನೀವು ಬೇಡ ಅಂತ ಹೇಳಿದ್ರು, ಅವ್ರು ಇಲ್ಲಿ ಬಂದಿದ್ರು ಅಂತ. ಸೊ ಇದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ, ನೀವು ಸಾರಿ ಕೇಳಬೇಡಿ. ಅವ್ರು ಹೇಳಬೇಕಾಗಿರುತ್ತನ ಅವ್ರು ಹೇಳಿದ್ದಾರೆ. ನಾನೇನು ಹೇಳಬೇಕಿತ್ತು ನಾನು ಹೇಳಿದ್ದೀನಿ, ಎಲ್ಲನೂ ಅರ್ಥ ಮಾಡಿಸಿದ್ದೀನಿ. ಸೊ ಯಾವ ಸಮಸ್ಯೆನೂ ಇಲ್ಲ. ಥ್ಯಾಂಕ್ ಯು. ಅದು ಎಲ್ಲಿ ಅಮ್ಮ ಬಂದು ಎಲ್ಲ ಗಬ್ಬೆದ್ದೋಗಿ ಮತ್ತೆ ನೀವು ಸಾರಿ. ಎನಿವೆ, ನಿಮ್ಗೆ ಇನ್ನೊಂದು ಥ್ಯಾಂಕ್ಸ್. ನಿಮ್ಮಿಂದಾಗಿನೇ ಮತ್ತೆ ಅಮ್ಮ ನನಗೆ ಸಿಕ್ಕಿದ್ದು, ಅವ್ರಿಗೆ ಮಾತು ಬರೋ ಥರ ಆಗಿದ್ದು. ಇಲ್ಲ, ಇದ್ರಲ್ಲಿ ನಂದೇನಿಲ್ಲ, ಎಲ್ಲ ದೇವ್ರಿಚ್ಛೆ. ಅವನು ಯಾವಾಗ ಏನಾಗಬೇಕು ಅಂತ ಅಂದ್ಕೊಂಡಿದ್ದಾನೆ ಎಲ್ಲ ಹಾಗೆ ಆಗೋದು. ಎನಿವೇಸ್, ಅತ್ತೆಗೆ ಮಾತು ಬಂದಿದ್ದು ನನಗೂ ತುಂಬ ಖುಷಿ ಇದೆ. ಇನ್ನೇನಾದರೂ? ಇಲ್ಲ, ಅಷ್ಟೇ. ನನ್ನನ್ನು ಬೇಡ ಅಂತ ದೂರ ಇಟ್ಟರು ನಮ್ಮವ್ರನ್ನ ಯಾರನ್ನು ಮನಸ್ಸಿಂದ ಆಚೆ ಹಾಕಿಲ್ಲ. ನನ್ನಮ್ಮ ಅಂದ್ರೆ ಎಷ್ಟು ಪ್ರೀತಿ ಅವ್ರಿಗೆ. ನನ್ನಮ್ಮನ್ನ ಅತ್ತೆ ಅಂತಾನೆ ಕರೆದ್ರು. ಕೆಟ್ಟಿರೋದು ನನ್ನ ಮತ್ತೆ ಅವರ ಸಂಬಂಧ ಮಾತ್ರ, ಬಾಕಿ ಎಲ್ಲ ಕರೆಕ್ಟಾಗೇ ಇದೆ. ಆಕಾಶ್, ನಾನು ನಿಮಿಷ ನೀರು ಕುಡ್ಕೊಂಡು ಬರ್ತೀನಿ. ಅಪ್ಪು, ಏನಪ್ಪು ಇದು ಇಷ್ಟೊಂದು ಚಾಕ್ಲೇಟ್ ತಿಂದಿದ್ಯಾ? ಮಮ್ಮಿ ಹೇಳಿಲ್ವಾ ಚಾಕ್ಲೇಟ್ ತಿನ್ನಬಾರ್ದು ಅಂತ ಹೇಳಿ? ಮಮ್ಮಿಗೆ ಏನಾದರೂ ಗೊತ್ತಾದ್ರೆ ಇವತ್ತು ಲಂಚ್ ಕಟ್ಟು. ಅದು ಚಿಕ್ಕಿ, ಇದನ್ನ ನಾನು ತಗೊಂಡಿದ್ದಲ್ಲ, ಅಜ್ಜಿ ಕೊಡ್ಸಿದ್ದು. ಅಜ್ಜಿನ? ಅದ್ಯಾರೋ ನನಗೆ ಗೊತ್ತಿಲ್ಲದೆ ಇರೋರು? ಅದೇ ಚಿಕ್ಕಿ, ಎದುರುಗಡೆ ಮನೆಯಲ್ಲಿ ಇದಾರಲ್ಲ ಗೌತಮ್ ಸರು, ಅವರಮ್ಮ ಕೊಡಿಸಿದ್ರು. ಅವರ ಸಿಕ್ಕಿದ್ರು ನಿನಗೆ? ಎಲ್ಲಿ ಇದ್ರೆ ಇಲ್ಲಿಗೆ ಬಂದಿದ್ರು ಚಿಕ್ಕಿ. ಇಲ್ಲಿಗೆ ಬಂದಿದ್ರಾ? ಹ್ಞೂ ಚಿಕ್ಕಿ, ಅವ್ರು ಇಲ್ಲಿಗೆ ಬಂದಿದ್ರು. ಅದ್ ಸರಿ, ನಿನ್ ತರಕಾರಿ ತರಕ್ ಹೋದವಳು ಇಷ್ಟೊತ್ತವರೆಗೂ ಏನ್ ಮಾಡ್ತಿದ್ದೆ? ದೇವಸ್ಥಾನಕ್ಕೆ ಹೋಗಿದ್ದೆ. ನೆನ್ನೆ ದೇವಸ್ಥಾನಕ್ಕೆ ಹೋಗಿದ್ವಿ, ಮತ್ತೆ ಹಾಕೋದೆ? ಅದು ದೇವಸ್ಥಾನಕ್ಕೆ ಯಾವಾಗ ಬೇಕಿದ್ರು ಹೋಗ್ಬೋದು, ದೇವೇನಾದ್ರು ಬೇಡ ಅಂತ ಅಂತಾರ. ಅದೆಲ್ಲ ಇರ್ಲಿ, ಅಜ್ಜಿ ಏನಂದ್ರು? ಅಜ್ಜಿನ ನೀನು ನನ್ನ ಅಜ್ಜಿ ಅಂತ ಕರಿ ಅಂತ ಹೇಳಿದ್ರು. ಹೌದಾ? ಹಂಗೆ ಹೇಳಿದ್ರಾ? ಹ್ಞೂ ಚಿಕ್ಕಿ, ನಾನು ನನ್ನ ಅಜ್ಜಿ ಅಂತ ಕರೆದಾಗ ಅವ್ರು ತುಂಬಾ ಫೀಲ್ ಮಾಡ್ಕೊಂಡು ನಂಗೂ ಬೇಜಾರಾಯ್ತು. ಬೇಜಾರಾಯ್ತಾ? ಯಾಕೆ, ಏನಾಯ್ತು? ಯಾಕೋ ಗೊತ್ತಿಲ್ಲ ಚಿಕ್ಕಿ, ಅವ್ರನ್ನ ನೋಡ್ತಾ ಇದ್ರೆ ಅವ್ರು ನಮ್ಮನ್ನೇ ಹುಡ್ಕೊಂಡು ಬಂದಿದ್ದಾರೆ ಅಂತ ಅನಿಸ್ತಾ ಇತ್ತು. ಹೋಗುವಾಗ್ಲೂ ಅಷ್ಟೇ ತುಂಬಾ ಬೇಜಾರು ಮಾಡ್ಕೊಂಡು ಹೋದ್ರು. ಅದಕ್ಕೆ ನನ್ಗೆ ಅನಿಸ್ತು. ಚಿಕ್ಕಿ, ನಂಗೊಂದು ಡೌಟು. ಏನಪ್ಪ? ನಮಗ್ ಗೊತ್ತಿಲ್ಲದಾನೆ ಇಲ್ಲೇನೋ ನಡೀತಾ ಇದೆ ಅನ್ಸುತ್ತೆ. ನಿನಗೆ ಯಾಕೆ ಅನಿಸ್ತಾ ಇದೆ? ಅಂತದ್ ಏನಾಯ್ತು? ಏನಾಗಿಲ್ಲ ಅಂತ ಕೇಳು, ಎಲ್ಲ ಆಗ್ತಿದೆ. ಆದ್ರೆ ಎಕ್ಸಾಕ್ಟ್ ಆಗಿ ಏನು ಅಂತ ಗೊತ್ತಾಗ್ತಿಲ್ಲ. ಅವತ್ ನೋಡಿದ್ರೆ ನಿನ್ನೆ ಯಾರೋ ಹೊಡ್ಕೊಂಡ್ ಬಂದಿದ್ರು, ನೀನೇನು ಹೇಳಲಿಲ್ಲ. ಮಮ್ಮಿನೂ ಅಷ್ಟೇ,
ಮಮ್ಮಿನೂ ಹೇಳಲ್ಲ, ಎಲ್ಲ ಸೀಕ್ರೆಟ್ ಸಸ್ಪೆನ್ಸು. ಹಿಂಗಾದ್ರೆ ಹೆಂಗೆ ಚಿಕ್ಕಿ? ಈ ನಡೀತಾ ಇರೋ ವಿಷಯನ ಹೆಂಗ್ ತಿಳ್ಕೊಂಡ್ಲಿ? ಫುಲ್ ಕನ್ಫ್ಯೂಷನ್ ಅಪ್ಪ. ಮನೆ ಗಂಡ್ಸಾಗಿ ನಂಗೆ ಎಷ್ಟು ಟೆನ್ಷನ್ ಆಗ್ತಿದೆ ಗೊತ್ತಾ? ಇವತ್ತು ನಾನು ಡಿಸೈಡ್ ಮಾಡ್ಬಿಡಿ, ಏನೇ ಆಗ್ಲಿ ಇವತ್ತು ನನ್ನ ಮಮ್ಮಿ ಹತ್ರ ಎಲ್ಲ ಕೇಳ್ಬಿಡ್ತೀನಿ. ಸರಿ, ನೀನು ಹೋಗ್ಬಿಟ್ಟು ಎಲ್ಲ ಕೇಳು. ಅವ್ರ ಪಿತ್ತ ನೆತ್ತಿಗೇರಿ ಫುಲ್ ರೇಸ್ ಆಗಿ ವಟಾರ್ನ ಇವತ್ತೇ ಖಾಲಿ ಮಾಡ್ಲಿ. ನಾನೊಂದು ಕೆಲಸ ಮಾಡ್ತೀನಿ, ಇವಾಗ್ಲೇ ಹೋಗ್ಬಿಟ್ಟು ಬಟನ್ ಎಲ್ಲ ಪ್ಯಾಕ್ ಮಾಡ್ಕೊಂಡ್ಬಿಡ್ತೀನಿ. ಆಯ್ತಾ? ಬಾ, ನೀನು ಪ್ಯಾಕ್ ಮಾಡ್ಕೊಂಡ್ಬಿಡು. ಚಿಕ್ಕಿ ಒಂದ್ ನಿಮಿಷ, ಹಂಗಲ್ಲ ಆಗುತ್ತಾ? ಅಯ್ಯೋ, ನಾನೇನು ಕೇಳಲ್ಲ ಅಪ್ಪ. ನಾವು ಇಲ್ಲೇ ಇದ್ಬಿಡೋಣ, ನಮಗ್ ಬೇಕಾದವರು ಇಲ್ಲೇ ಇದಾರಲ್ಲ. ನಮಗ್ ಬೇಕಾದವ್ರ? ಯಾರಪ್ಪ ಅದು? ಅಂದ್ರೆ ಚಿಕ್ಕಿ, ನನ್ನ ಫ್ರೆಂಡ್ ಮಿಂಚುನು ಇಲ್ಲೇ ಇದ್ದಾಳೆ, ಗೌತಮ್ ಸರ್ರು ಇಲ್ಲೇ ಇದಾರೆ, ನೀನು ಇಲ್ಲೇ ಇದೆಯಾ, ಮಮ್ಮಿನೂ ಇಲ್ಲೇ ಇದಾರೆ, ಅದನ್ನ ಹೇಳ್ದೆ. ಅದು ಸರಿ, ಕರೆಕ್ಟಾ ಕಣ. ನಮ್ಮ ಹತ್ರದವ್ರು ಎಲ್ಲಿರ್ತಾರೋ ನಾವು ಅಲ್ಲೇ ಇರ್ಬೇಕು, ಅವಾಗ್ಲೇ ಎಲ್ಲ ಸರಿ ಆಗೋದು. ಸರಿ ಬಾ. ಚಾಕ್ಲೇಟು ಇದು ನಂದು, ಅದನ್ನ ತಿಂದಿದ್ದೀನಲ್ಲ. ಸರಿ ಬಾ. ನನ್ನ ಗಂಡ, ನನ್ನ ಮಗ, ನನ್ನ ಮೊಮ್ಮಗ ಸಂಪಾದನೆ ಮಾಡಿಟ್ಟಿರೋದನ್ನ ಚೆನ್ನಾಗಿ ತಿಂದು ತೇಗ್ತಾ ಇದ್ದೀರಾ. ಬಿಟ್ಟಿಯಾಗಿ ಸಿಕ್ಕಿದೆ, ಬೇಕಾ ಬಿಟ್ಟಿ ಬೆಳೆಸ್ಕೊತಾ ಇದ್ದೀರಲ್ವಾ? ನನಗೆ ಗೊತ್ತು, ಗುಂಡು ಮನೆಯಿಂದ ಹೋದ್ಮೇಲಂತೂ ನಿಮ್ಮ ದರ್ಬಾರು ಜಾಸ್ತಿ ಆಗ್ಬಿಟ್ಟಿದೆ. ಮೋಜು ಮಸ್ತಿ ಜೋರಾಗೆ ನಡೀತಾ ಇದೆ ಅಲ್ಲ? ಹೇಳೋರು ಕೇಳೋರು ಯಾರು ಇಲ್ಲ ಅಂದಂಗಾಗ್ಬಿಟ್ಟಿದೆ. ಹಾಗೇನಿಲ್ಲ ಅತ್ತೆ, ನೀವು ಅನ್ಕೊಂಡಾಗೆ ಏನೂ ಇಲ್ಲ. ಏನೇನಿಲ್ಲ, ನನಗೆಲ್ಲ ಗೊತ್ತು ಬಿಡು. ಗುಂಡು ಅಂತಿದ್ದಾಗೆ ನೆನಪಾಯ್ತು. ಅವನ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಅವನು ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ, ಏನಾದರೂ ಮಾಹಿತಿ ಸಿಕ್ತಾ? ಏನು ಕತೆ? ಇಲ್ಲ ಅತ್ತೆ, ಇನ್ನು ಹುಡುಕ್ತಾ ಇದ್ದೀವಿ. ಅಮ್ಮಮ್ಮ, ಇದೇನಮ್ಮಮ್ಮ ಸರ್ಜಿಕಲ್ ಸ್ಟ್ರೈಕ್ ತರ ಇಮಿಡಿಯೇಟ್ಲಿ ಎಂಟ್ರಿ ಕೊಟ್ಬಿಟ್ರಿ? ಬರ್ತೀನಿ ಅಂತ ಯಾವ ಹಿಂಟು ಕೊಡ್ಲಿಲ್ಲ. ಏನ್ ಸಮಾಚಾರ? ಏನಿಲ್ಲಪ್ಪ, ನಿನ್ನ ತಂಗಿಗೆ ಇದ್ದಿದ್ದ ಆಸ್ತಿ ಎಲ್ಲ ಬರ್ಕೊಟ್ಟು ಹೋಗಿದ್ದಾನಲ್ಲ ನನ್ನ ಮೊಮ್ಮಗ ಗುಂಡು, ಅದನ್ನೆಲ್ಲ ಇನ್ನೂ ಇಟ್ಟಿದಿರೋ, ಏನೆಲ್ಲ ಮಾರ್ಕೊಂಡು ತಿಂದ್ರು ಅಂತ ನೋಡಕ್ ಬಂದೆ. ಹಾಗೆ ಮನೇಲೇನಾದ್ರೂ ಬದಲಾಗಿದ್ಯಾ, ಮಕ್ಕಳೆಲ್ಲ ಚೆನ್ನಾಗಿದ್ದಾರ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅಜ್ಜಿ, ಪ್ರಯಾಣ ಮಾಡಿ ಸುಸ್ತಾಗಿರುತ್ತೆ, ಬನ್ನಿ ರೆಸ್ಟ್ ಮಾಡಿ, ಆಮೇಲೆ ಮಾತಾಡೋಣ. ಬನ್ನಿ. ಈ ಮುದುಕಿ ಯಾಕಾದ್ರೂ ಬಂದ್ರು, ಇನ್ನು ಮುಂದೆ ತಲೆನೋವು ಶುರು ಆಯ್ತು ಅಂತಾನೆ ಲೆಕ್ಕ. ಅಮೃತಧಾರೆ